ಹಾಯ್, ಎಲ್ಲರಿಗೂ ಸಹ ಪ್ರೇಮಿಗಳ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಈ ಫ್ರೀ ಸ್ಟೈಲ್ ನಲ್ಲಿ ಪ್ರೇಮಿಗಳ ದಿನದ ಬಗ್ಗೆ ಮಾತಾಡೋಕ್ ಬಂದಿದ್ದೀನಿ. ಈ ವಿಷಯದ ಬಗ್ಗೆ ತಮಗೆ ಏನ್ ಅನಿಸುತ್ತೆ ಅನ್ನೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಬಹುದು. ಹಾಗೆ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈ ಪ್ರೇಮಿಗಳ ದಿನದ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅನಿಸ್ತು ಅಂದ್ರೆ, ನನಗೆ ಈ ಪ್ರೇಮಿಗಳ ದಿನ ಕೇವಲ ಮದುವೆ ಆಗದೇ ಇರುವಂತಹ ಯುವಕ ಯುವತಿಯರು ಅಥವಾ ಲವರ್ಸ್ಗೆ ಮಾತ್ರನಾ, ಅಥವಾ ಗಂಡ ಹೆಂಡತಿಗೂ ಸಹನಾ ಅಂತ ಪ್ರಶ್ನೆ ಬಂತು. ಮದುವೆ ಆಗಿರುವಂತಹ ಗಂಡ ಹೆಂಡತಿನೂ ಸಹ ಪ್ರೀತಿಸ್ಬೋದು, ಹೆಂಡತಿ ಗಂಡನೂ ಸಹ ಪ್ರೀತಿಸ್ಬೋದಲ್ವಾ. ಎಲ್ರೂ ಪ್ರೀತಿಸೇ ಮದ್ವೆ ಆಗಿರಲ್ಲ, ಮದ್ವೆ ಆದ್ಮೇಲೆ ಸಹ ಪ್ರೀತಿಸ್ಬೋದು. ಅದಕ್ಕೋಸ್ಕರ ಮದ್ವೆ ಆದ ಗಂಡ ಹೆಂಡತಿ ಸಹ ಲವರ್ಸೇ ಅಲ್ವಾ. ಹಾಗಾದ್ರೆ ಈ ಪ್ರೇಮಿಗಳ ದಿನ ಅಂದ್ರೆ ಏನು, ಇದು ಈ ಹೆಸರು ಯಾಕೆ ಬಂತು, ನಿಜವಾದ ಪ್ರೇಮಿಗಳು ಯಾರು, ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಯಾರೋ ಕಾಲೇಜಲ್ಲಿ ನೋಡ್ತೀವಿ ಅಥವಾ ಯಾರೋ ಇಬ್ರು ಜೊತೆಲಿ ಹೋದ್ರೆ ಪ್ರೇಮಿಗಳ, ಯಾರಾದ್ರೂ ಇಬ್ರು ಪ್ರೀತಿಸ್ತೀವಿ ಅಂದ್ರೆ ಜೊತೆಲಿ ಓಡಾಡಿದ್ರೆ ಅವ್ರ ಪ್ರೇಮಿಗಳ? ವಿಚಾರ ಮಾಡಿ. ಪ್ರೇಮ ಅಂದ್ರೇನೆ ನಿಸ್ವಾರ್ಥತೆ, ಪವಿತ್ರತೆ, ಯಾವುದೇ ಸ್ವಾರ್ಥ ಇಲ್ಲದೆ ಇರೋದು ಪ್ರೇಮ ಅಂದ್ರೆ. ಉದಾಹರಣೆ, ನಾವು ಚರಿತ್ರೆಯಲ್ಲಿ ಓದಿದೀವಿ, ಕೇಳಿದೀವಿ, ಸ್ಕೂಲ್ ಮತ್ತೆ ಕಾಲೇಜಲ್ಲಿ. ಏನು ಪ್ರೇಮಿಗಳು ಅಂತ ಹೆಸರು ಬಂದಾಗ ನಾವು ಯಾರ ಹೆಸರು ಕೇಳ್ತೀವಿ? ಸಲೀಂ ಅನಾರ್ಕಲಿ, ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಇವರ ಹೆಸರು ಕೇಳ್ತೀವಿ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಅವ್ರು ಮಾತ್ರ ಪ್ರೇಮಿಗಳ? ಅವರ ಹೆಸರೇ ಯಾಕೆ ಬಂತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಮಾಡಿದೀವಾ? ಅವರು ಒಬ್ರನ್ನೊಬ್ರನ್ನು ನೋಡಿರ್ತಾರೆ, ನೋಡದೇ ಇರ್ತಾ ಇರ್ಲಿಲ್ಲ. ಒಂದ್ ವೇಳೆ ಅವ್ರು ನೋಡದೇ ಇರುವಂತಹ ಸಮಯದಲ್ಲೂ ಸಹ ಅವರು ಅಷ್ಟು ವಿಧೇಯರಾಗಿ ಒಬ್ರನ್ನೊಬ್ರನ್ನಷ್ಟು ಪ್ರೀತಿಸ್ತಾ ನೆನಪು ಮಾಡ್ತಾ ಇರ್ತಾರೆ. ಇನ್ನೊಬ್ರನ್ನ ಯಾರನ್ನೋ ಆಸೆ ಪಡೋದು ಅಥವಾ ಇನ್ನೊಬ್ರ ನೆನಪು ಮಾಡೋದು ಮಾಡ್ತಾ ಇರಲ್ಲ. ಅವ್ರ ಪ್ರೇಮಿಗಳು ಯಾರು ಇರ್ತಾರೆ ಅವ್ರ ನೆನಪಲ್ಲೇ ಸದಾ ಇರ್ತಾ ಇದ್ರಂತೆ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ. ಆ ರೀತಿ ಅದಕ್ಕೋಸ್ಕರ ಅವರು ಅಮರರು. ಮತ್ತೆ ಮೇಯ್ನ್ ಆಗಿ ಏನಂದ್ರೆ, ಅವರದು ಶಾರೀರಿಕ ಪ್ರೀತಿ ಆಗಿರಲಿಲ್ಲ, ಪವಿತ್ರ ಪ್ರೇಮಿಗಳಾಗಿದ್ರು. ಏನು ರೋಮಿಯೋ ಜೂಲಿಯಟ್, ಸಲೀಂ ಅನಾರ್ಕಲಿ, ಲೈಲಾ ಮಜ್ನು ಇದಾರಲ್ಲ, ಅವರ ಪ್ರೀತಿ ಜಗತ್ತಿಗೆ ಮಾರ್ಗದರ್ಶನ. ಅವರ ಹೆಸರು ಯಾಕೆ ಇತಿಹಾಸದ ಪುಟಗಳಲ್ಲಿ ಇಂದು ಅವಿಸ್ಮರಣೀಯ, ಅಜರಾಮರವಾಗಿದೆ ಅಂದ್ರೆ, ಅವರು ಅಪವಿತ್ರರಾಗಿರಲಿಲ್ಲ, ಪವಿತ್ರ ಪ್ರೇಮಿಗಳಾಗಿದ್ರು, ನಿಸ್ವಾರ್ಥ ಪ್ರೇಮಿಗಳಾಗಿದ್ರು. ಒಬ್ಬರನ್ನೊಬ್ಬರನ್ನ ಕಣ್ಣಿಂದ ನೋಡಿ ಹೃದಯ ತುಂಬಿಕೊಂಡು ಖುಷಿ ಖುಷಿಯಾಗಿರ್ತಾ ಇದ್ರು. ಅದಕ್ಕೆ ಅವರನ್ನ ಆ ರೀತಿ ಹೆಸರಿನಿಂದ ಕರೀತಾರೆ. ಈಗ ಉದಾಹರಣೆ ನೋಡಿ, ರಾಷ್ಟ್ರಪಿತ ಅಂತ ಕರಿತೀವಿ ನಾವು ಮಹಾತ್ಮ ಗಾಂಧೀಜಿ ಅವರನ್ನ. ಅವರೊಬ್ಬರನ್ನ ಮಾತ್ರ ಕರೆಯೋಕ್ ಸಾಧ್ಯ, ಇನ್ನೊಬ್ರು ಎರಡನೇ ವ್ಯಕ್ತಿ ಯಾರು ಇಲ್ಲ. ಯಾಕಂದ್ರೆ ಅಂತಹ ಅಮೋಘ ಮಹಾನ್ ಕೆಲಸ ಮಾಡೋದು ಅಷ್ಟು ಸಾಧಾರಣ ಮಾತಲ್ಲ. ಗಾಂಧೀಜಿಗ್ ಮಾತ್ರ ಹೆಸರು ಶೋಭಿಸುತ್ತೆ. ಹಂಗೆ ಪವಿತ್ರ ಪ್ರೇಮಿಗಳು ಇವರಾಗಿದ್ರು. ಪ್ರೇಮ ಅಂದ್ರೆ ಯಾವುದೇ ಸ್ವಾರ್ಥ ಇಟ್ಕೊಂಡು ಬಾಹ್ಯ ಆಕರ್ಷಣೆ, ಶಾರೀರಿಕ ಸೌಂದರ್ಯ, ಅಂದ ಚಂದ ಅಥವಾ ಹಣ, ಹೆಸರು ಇದನ್ನೆಲ್ಲ ನೋಡಿ ಪ್ರೀತಿಸುವಂತವ್ರನ್ನ ಪ್ರೇಮಿಗಳು ಅಂತ ಅನ್ನಲ್ಲ. ನೈಜವಾದ ಗುಣ, ಸತ್ಯತೆ, ಮಧುರತೆ, ಮತ್ತೆ ಅವರ ಮುಗ್ಧತೆ, ಅವರ ನ್ಯಾಚುರಲ್ ಗುಣ ಇವನ್ನೆಲ್ಲ ನೋಡಿ ಏನ್ ಪ್ರೀತಿಸ್ತಲ್ಲ ಅದು ನಿಜವಾದ ಪ್ರೀತಿ. ಯಾವುದೇ ವಸ್ತು ವೈಭವ ಇತ್ಯಾದಿಗಳನ್ನು ನೋಡಿ ಪ್ರೀತಿಸೋದು ಪ್ರೇಮ ಅಲ್ಲ. ಪ್ರೇಮಿಗಳು ಅಂತ ಅವರನ್ನ ಕರೆಯಲ್ಲ. ನೋಡಿ, ಇವಾಗ ಕೆಲವರು ನೋಡಿಯೂ ಅವ್ರ ದೂರ ಆದ್ರೆ ಎಷ್ಟೊಂದು ಪ್ರೀತಿಸ್ತಾರೆ, ಕೆಲವರು ನೋಡದೇನೂ ಪ್ರೀತಿಸ್ತಾರೆ. ಉದಾಹರಣೆ, ನಮ್ಮ ಕ್ರೇಜಿ ಸ್ಟಾರ್ ಅವರು ಹೇಳಿದಾರಲ್ಲ, ನೋಡದೇ ಇದ್ದರು ಪ್ರೀತಿಸೋ ಇಬ್ಬರು, ನೋಡೋರ ಕಣ್ಣಲ್ಲಿ ಏನೇನೋ ಹಾಡೋ ಹುಚ್ಚರು. ಅಂದ್ರೆ ಆ ಮೂವಿನ ಯಾರೋ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಆ ಕತೆ ತೆಗ್ದಿದ್ದಾರೆ. ನೋಡದೆ ಪ್ರೀತಿಸಿರೋರು ಯಾರೋ ಇರ್ಬೋದು, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಯಾರೋ ಒಬ್ರು ಇರ್ತಾರೆ ಆ ಕತೆ, ಅದಕ್ಕೋಸ್ಕರ ತೆಗ್ದಿದ್ದಾರೆ ಅನ್ಸುತ್ತೆ. ಆದ್ರೆ ಈ ಕಲಿಯುಗದಲ್ಲಿ ಅಂತವ್ರು ಯಾರು ಇರಲ್ಲ, ನೋಡದೆ ಪ್ರೀತಿಸೋರು.
ಅಟ್ಲೀಸ್ಟ್ ನೋಡಿ ಸಹ ಒಳ್ಳೆತನವನ್ನು ನೋಡಿ ಪ್ರೀತಿಸ್ಬೋದಲ್ಲ. ಕೆಲವರು ನೋಡಿಯೂ ಸಹ ಮತ್ತೆ ಅದೇ ಹಣ, ವೈಭವ, ಬಾಹ್ಯ ಆಕರ್ಷಣೆ ಇಂಥದನ್ನ ನೋಡಿ ಪ್ರೀತಿಸ್ತಾರೆ. ಆದ್ರೆ ಅಂತ ಪ್ರೀತಿ ಶಾಶ್ವತವಾಗಿರಲ್ಲ. ತಾತ್ಕಾಲಿಕವಾಗಿದ್ದು ಯಾವತ್ತೂ ಶಾಶ್ವತವಾಗಿರಲ್ಲ. ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಪ್ರೇಮಿಗಳಾಗಿರ್ಬೋದು, ಶಾಶ್ವತವಾಗಿರಲ್ಲ. ಅಂಥದ್ದು ಪ್ರೀತಿ ಮುರಿದೋಗುತ್ತೆ. ಪ್ರೀತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೇಳಿದಾರಲ್ಲ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬಾನಿ ದಿನವು ನಿತ್ಯವು ಗಾದೆಯೇ ನನ್ನ ನಿನ್ನ ಪಾಲಿಗೆ. ಇವತ್ತಿನ ಕಾಲದಲ್ಲಿ ಏನಾದ್ರೂ ಕಷ್ಟ ಬಂತು ಅಂದ್ರೆ, ಹಸಿವು ಬಂತು ಅಂದ್ರೆ, ಪರೀಕ್ಷೆಗಳು ಬಂತು ಅಂದ್ರೆ, ಅಥವಾ ಅವ್ರೇನಾದ್ರೂ ಪ್ರೀತಿಸಿರೋರ ನಡುವೆ ಯಾರಿಗಾದ್ರೂ ಹೆಲ್ತ್ ಏನಾದ್ರೂ ಅಪ್ಸೆಟ್ ಆಯ್ತು ಅಥವಾ ಹ್ಯಾಂಡಿಕ್ಯಾಪ್ಟ್ ಆದ್ರು ಅಂದ್ರೆ ತುಂಬಾ ಜನ ಪ್ರೇಮಿಗಳು ಬಿಟ್ಟೋಗ್ಬಿಡ್ತಾರೆ ಅಲ್ವಾ. ಅದ್ ಪ್ರೀತಿನ ಅಂದ್ರೆ ಅವ್ರು ಚೆನ್ನಾಗಿರ್ಬೇಕು, ಎಲ್ಲಾ ರೀತಿಲಿ ಅವರಿಂದ ಲಾಭ ಆಗ್ಬೇಕು, ಅದು ಪ್ರೀತಿ ಅನ್ಕೋತಾರೆ. ಹಾಗಲ್ಲ, ಅವ್ರು ಏನೇ ಪರಿಸ್ಥಿತಿಲಿರ್ಲಿ, ಎಷ್ಟೇ ಕಷ್ಟದಲ್ಲಿರ್ಲಿ, ಅದರಲ್ಲೂ ಸಹ ನಾನಿದ್ದೀನಿ ಅಂತ ಇದ್ದು ಆತ್ಮಸ್ಥೈರ್ಯ ತುಂಬಿ ಪ್ರೀತಿಯಿಂದ ಬದುಕಿ ಸ್ವಾರ್ಥ ಇಲ್ದಿರ ಬಡತನದಲ್ಲೂ ಸಹ ಸಿರಿತನನ ಕಾಣ್ತಾರಲ್ಲ, ಅದು ನಿಜವಾದ ಪ್ರೀತಿ. ಇವತ್ತು ಹೆಣ್ಣಾಗ್ಲಿ ಗಂಡಾಗ್ಲಿ ಹಣ ಇದೆಯಾ, ಅವ್ರು ಹೇಗಿದ್ದಾರೆ, ನಂಗೆ ಸೆಟ್ ಆಗ್ತಾರ, ಸ್ಟೇಟಸ್ ಇದೆಯಾ ಅವ್ರಿಗೆ ಒಳ್ಳೇದು ಸಮಾಜದಲ್ಲಿ, ಇದನ್ನೆಲ್ಲ ನೋಡಿ ಪ್ಲಾನ್ ಮಾಡಿ ಮದ್ವೆ ಆಗ್ತಾರೆ ಅಥವಾ ಪ್ರೀತಿಸ್ತಾರೆ. ಇದು ಯಾವುದು ಪ್ರೀತಿ ಅಲ್ಲ, ಇವರು ಪ್ರೇಮಿಗಳು ಅಲ್ವೇ ಅಲ್ಲ. ನಾವ್ ಹೇಗಿರ್ತೀವಿ ಹಾಗೆ ನೈಜತೆ, ಸ್ವಾಭಾವಿಕತನ, ಸತ್ಯತೆ, ಮುಗ್ಧತನ, ಅವರಲ್ಲಿರೋ ಒಳ್ಳೆತನ, ಒಳ್ಳೆ ಗುಣಗಳು ನೋಡಿ ಪ್ರೀತಿಸೋದು ನಿಜವಾದ ಪ್ರೇಮ. ಅವರೇ ಪ್ರೇಮಿಗಳು. ಇದನ್ನ ನಾನು ಸ್ಕೂಲಲ್ಲಿ ಓದಿದ್ದೆ. ಅದಕ್ಕೋಸ್ಕರ ಇವರು ಎಷ್ಟೊಂದ್ ಜನ ಪ್ರೇಮಿಗಳಿದ್ದಾರೆ. ಅವರೇ ಯಾಕೆ ಫೇಮಸ್ ಆದ್ರು ಅಥವಾ ಅವರ ಹೆಸರೇ ಯಾಕೆ ಚರಿತ್ರೆಯಲ್ಲಿ ನಾವು ಇಂದಿಗೂ ಓದ್ತಾ ಇದೀವಿ ಅಂದ್ರೆ, ಅವರು ಯಾವತ್ತು ಯಾವ ವಸ್ತು ಅಥವಾ ಬಾಹ್ಯ ಆಕರ್ಷಣೆಗಳಿಗೋಸ್ಕರ ಪ್ರೀತಿಸೇ ಇಲ್ಲ. ಪವಿತ್ರವಾದ ಅಮರ ಪ್ರೇಮಿಗಳು ಅವರಾಗಿದ್ರು. ಅದಕ್ಕೋಸ್ಕರ ಅವರ ಹೆಸರು ಇಂದಿಗೂ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವಾಗಿದೆ. ಇಂದಿಗೂ ಸಹ ಕೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದೇನಂದ್ರೆ, ಯಾರು ಯಾರನ್ನ ಬೇಕಾದ್ರೆ ಪ್ರೀತಿಸ್ಬೋದು. ಅಂದ್ರೆ ಉದಾಹರಣೆ, ಒಂದು ಹೂ ನೋಡ್ತೀವಿ, ಅದೆಷ್ಟು ಚೆನ್ನಾಗಿರುತ್ತೆ, ಕಣ್ಣಿಂದ ನೋಡ್ತೀವಿ, ಅದ್ರ ಬಣ್ಣ, ಸುವಾಸನೆ ಎಲ್ಲ ಅಬ್ಸರ್ವ್ ಮಾಡ್ತೀವಿ, ಖುಷಿ ಪಡ್ತೀವಿ, ಅದು ಪ್ರೀತಿ. ಅದನ್ನ ಕಿತ್ಕೊಂಡು ಹಿಂಸೆ ಪಡೋದು, ಕಿತ್ತಾಕೋದು, ಅದು ಕಟುಕುತನ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದ್ ಜನ ಪ್ರೀತಿಸ್ತೀವಿ. ಸಂಗೀತಗಾರನ ಪ್ರೀತಿಸ್ತೀವಿ, ಒಳ್ಳೆ ಸ್ಟಾರ್ಸ್ ಗಳನ್ನ ಪ್ರೀತಿಸ್ತೀವಿ, ಕ್ರಿಕೆಟ್ ಪ್ಲೇಯರ್ಸ್ ನ ಪ್ರೀತಿಸ್ತೀವಿ. ಯಾರನ್ನ ಬೇಕಾದ್ರೆ ಪ್ರೀತಿಸ್ಬೋದು. ಆದ್ರೆ ಸ್ವಾರ್ಥವಾಗಿ ಅವ್ರು ನಮ್ಮ ಹತ್ರನೇ ಇರ್ಬೇಕು ಅಂತ ಕಸ್ಕೊಳ್ಳೋದಲ್ಲ. ಈಗ ಸಂಬಂಧ ಇರಲ್ಲ ಅವ್ರು ನಮಗೆ, ಬೇರೆಯವ್ರವ್ರು ಬೇರೆ ಜೀವನದಲ್ಲಿ ಇರ್ತಾರೆ. ಅವ್ರನ್ನ ನಾವ್ ಹೆಂಗ್ ಪ್ರೀತಿಸ್ಬೋದು? ಕಣ್ಣಲ್ಲಿ ನೋಡಿ ಖುಷಿ ಪಡ್ಬೋದು, ಅವರಿಗೆ ಒಳ್ಳೇದನ್ನ ಹಾರೈಸ್ಬೇಕು, ಬ್ಲೆಸ್ಸಿಂಗ್ ಮಾಡ್ಬೇಕು, ಅವ್ರು ಚೆನ್ನಾಗಿರ್ಲಿ ಅಂತ ಬಯಸ್ಬೇಕು. ಸಾಧ್ಯವಾದ್ರೆ ಅವರಿಗೆ ಸಣ್ಣ ಸಣ್ಣ ಸಹಾಯ ಮಾಡ್ಬೋದು. ಆದ್ರೆ ಸ್ವಾರ್ಥದಿಂದ ಇನ್ನೊಬ್ರು ಜೀವನನ ಹಾಳು ಮಾಡಿ ಅವ್ರು ನನಗ್ ಬೇಕೇ ಬೇಕು ಅಂತ ಕಿತ್ಕೊಳ್ಳೋದು, ಅವ್ರನ್ನ ಸಾಯಿಸೋದು, ಇದು ಪ್ರೀತಿ ಅಲ್ಲ. ಇವತ್ತಿನ ದಿನದಲ್ಲಿ ಅದೇ ನಡೆಯೋದಲ್ವ. ಅವ್ರು ನನ್ ಸಿಕ್ಲಿಲ್ಲ, ಅವ್ರು ನಾನು ಇಷ್ಟಪಟ್ಟೆ, ಅವ್ರು ನನ್ನ ಇಷ್ಟಪಟ್ಟಿಲ್ಲ ಅಂದ್ರೆ ಸಾಯಿಸ್ಬಿಡೋದು, ಅದು ಪ್ರೀತಿ ಅಲ್ಲ ಅಲ್ವಾ. ಪ್ರೀತಿಯಿಂದನೇ ಗೆಲ್ಬೇಕು. ಹಾಗೆ ಇನ್ನೊಂದು, ಸಂಬಂಧ ಪಡೆದೇ ಇರೋರ್ನ ಕಸ್ಕೋಬಾರ್ದು. ಕಣ್ಣಿಂದ ನೋಡಿ ನಾನು ಹೇಳ್ದಂಗೆ ಖುಷಿ ಪಡ್ಬೇಕು, ಹಾರೈಸ್ಬೇಕು, ಅವರಲ್ಲಿ ಇಷ್ಟವಾಗುವಂತಹ ಒಳ್ಳೆ ಗುಣಗಳನ್ನ ಕಲ್ತ್ಕೋಬೇಕು, ಅಳವಡಿಸ್ಕೋಬೇಕು ಜೀವನದಲ್ಲಿ. ಇದು ನಿಜವಾದ ಪ್ರೀತಿ. ನನಗನ್ಸಿದ ವಿಷಯನ ತಿಳಿಸಿದೀನಿ. ಇನ್ನೂ ತುಂಬಾ ಇದೆ, ಸಾಕಷ್ಟು ಹೇಳ್ಬೋದು. ನಾನು ಅನ್ಕೊಂಡಿದ್ದು ಹೇಳಿದೀನಿ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ಪ್ರೇಮಿಗಳ ದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಬಾಯ್.